ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಥ್ಯಾಂಕ್ಸ್ ಹೇಳ್ತಾ, ಇನ್ನು ಯಾರ್ಯಾರು ಮಾಡದೆ ನೋಡ್ತಾರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ, ನೀವೇ ನನ್ನ ವಿಡಿಯೋ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟು ಯಾಕೆ ಬಂದಿದ್ದೀನಿ ಕಾಲೇಜ್ಗೆ ಅಂದರೆ ಇಷ್ಟು ಚೆಂದ ಕಾಣ್ತಾ ಇದ್ದೀನಿ ಅಲ್ವಾ, ಚೆನ್ನಾಗಿ ಕಾಣ್ತಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ. ಸೊ ಇವತ್ತು ಜೂನಿಯರ್ಸ್ಗೆಲ್ಲ ಫ್ರೆಶರ್ಸ್ ಡೇ ಐತೆ. ಸೊ ಅದೇ ಸಲುವಾಗಿ ನಮ್ಮ ಕಾಲೇಜಲ್ಲಿ ಫಂಕ್ಷನ್, ಆದಷ್ಟು ವಿಡಿಯೋನ ಕ್ಯಾಪ್ಷನ್ ಮಾಡ್ತೀನಿ, ಮಿಸ್ ಮಾಡಿದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಏನೇನು ಮಾಡ್ತಿದ್ದಾರೆ ತೋರಿಸ್ತೀನಿ. ನಾನು ರೆಡಿ ಮಾಡಿದ್ದಾರೆ ವೆಲ್ಕಮ್ಗೋಸ್ಕರ. ಸೊ ಏನು ರೆಡಿ ಮಾಡಿದ್ರೆ ಬನ್ನಿ ತೋರಿಸ್ತೀನಿ ಮಾಡ್ತಿದ್ದಾರೆ. ಗರ್ಲ್ಸ್ಗೂ ಮತ್ತು ಬಾಯ್ಸ್ಗೆ ಫಸ್ಟ್ ಇಯರ್ಸ್ ಅವ್ರಿಗೆ ಒಂದು ಗೇಮ್ಸ್ನ ಅರೇಂಜ್ ಮಾಡಿರೋ ಒಂದು 2-3 ಥರ ಗೇಮ್ಸ್ನ. ಸೊ ಅದರಲ್ಲಿ ಒಂದು ಸ್ವಲ್ಪ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ. ಫಸ್ಟು ಗರ್ಲ್ಸ್ ಆಡಿದ್ರು, ಆಮೇಲೆ ಬಾಯ್ಸ್ ಆಡಿದ್ರು. ಇದು ತುಂಬ ಚೆನ್ನಾಗಿತ್ತು. ಕೋಲ್ ಇಟ್ಕೊಂಡು ಈ ಥರ ತಿರುಗಿ ಯಾಕಂದರೆ ಅವ್ರು ತಿರುಗಿಬಿಟ್ಟು ಮತ್ತೆ ಸ್ಟ್ರೈಟ್ ಹೋಗ್ಬೇಕಾದ್ರೆ ಹೇಗೇಗೋ ಹೋಗ್ತಿದ್ರು. ಚೆನ್ನಾಗೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು. ಫೈನಲಿ ಗೇಮ್ಸ್ ಎಲ್ಲ ಮುಗೀತು, ವೆಲ್ಕಮ್ಗೋಸ್ಕರ ಕಾಯ್ತಿದ್ದು. ಸೊ ಇವನು ಸಮರ್ಥ ಅಂತ ನನ್ನ ಲಾಗಿಗೆ ಏನು ಹೇಳ್ತಾನೆ ಕೇಳಿ. ಥ್ಯಾಂಕ್ಸ್. ದೆನ್ ಪ್ರಿನ್ಸಿಪಲ್ ಸರಿಂದ ಹಿಡಿದು ಎಲ್ಲ ಟೀಚರ್ಸ್ಗೂ ಒಂದೊಂದು ರೋಸ್ ಕೊಡುವ ಮೂಲಕ ಈ ಫಂಕ್ಷನ್ಗೆ ಎಲ್ಲರೂ ವೆಲ್ಕಮ್ ಮಾಡ್ಕೊಂಡ್ವಿ. ದೆನ್ ಇವತ್ತಿನ ಸ್ಪೆಷಲ್ ಯಾರಿಗೆ, ಜೂನಿಯರ್ಸ್ಗಲ್ವಾ, ಫಸ್ಟ್ ಇಯರ್ಸ್ವ್ರಿಗೆ, ಅವ್ರಿಗೂ ಕೂಡ ಒಂದೊಂದು ರೋಸ್ ಕೊಡುವ ಮೂಲಕ ಈ ಫಂಕ್ಷನ್ಗೆ ಎಲ್ಲರೂ ಫಸ್ಟು ಗರ್ಲ್ಸ್ನ ವೆಲ್ಕಮ್ ಮಾಡ್ಕೊಂಡ್ವಿ. ದೆನ್ ಅವರಿಂದ ಬಾಯ್ಸ್ಗೂ ಕೂಡ ಅವರಿಗೂ ಒಂದೊಂದು ರೋಸ್ ಕೊಟ್ಟು ವೆಲ್ಕಮ್ ಮಾಡ್ಕೊಂಡ್ವಿ. ಅವ್ರು ಬೇರೆ ನಾವೇನು ರೋಸ್ ಕಿವಿಗೆ ಇಟ್ಕೊಳ್ಳೋಣ ಅಂತ ಹೇಳ್ತಿದ್ರು. ಸೊ ಅವ್ರನ್ನೂ ವೆಲ್ಕಮ್ ಮಾಡ್ಕೊಂಡ್ವಿ. ದೆನ್ ಯಾವುದೇ ಫಂಕ್ಷನ್ನು ಪ್ರಾರಂಭ ಆಗಬೇಕಾದ್ರೆ ಒಂದು ಸಾಂಗಿಂದ ಪ್ರಾರ್ಥನೆಯ ಮೂಲಕ ಫಂಕ್ಷನ್ನ ಪ್ರಾರಂಭಿಸ್ತು. ಸೊ ಅದಾದಮೇಲೆ ಸ್ವಾಗತನ ಎಲ್ಲ ಟೀಚರ್ಸ್ಗೂ ವೇದಿಕೆ ಮೇಲೆ ಕರೆದು ಸೊ ನಾನು ವೀಡಿಯೋ ಮಾಡಿ ನೋಡ್ಬಿಟ್ಟು ನೀವು ಆಯ್ ಅಂತ ಹೇಳ್ತಿದ್ರು. ಆಮೇಲೆ ಅದಾದಮೇಲೆ ಒಂದು ದೀಪಾರಾಧನೆ ಪ್ರೋಗ್ರಾಮ್ಗೆ ಫಸ್ಟ್ ದೀಪದ ಹಚ್ಚುವ ಮೂಲಕ ದೆನ್ ನಮ್ಮ ಸರಸ್ವತಿ ತಾಯಿಗೆ ಪೂಜೆ ಮಾಡುವ ಮೂಲಕ ಇವತ್ತಿನ ಫಂಕ್ಷನ್ನ ಆರಂಭಿಸ್ತು. ಸೊ ಅದಾದಮೇಲೆ ಎಲ್ಲ ಟೀಚರು ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಒಂದು 2 ಮಾತು ಹೇಳಿದ್ರು. ಸ್ಟೂಡೆಂಟ್ಗೆ ಇನ್ನು ಮುಂದೆ ನೀವು ಹೇಗಿರಬೇಕು, ಅದ್ರ ಬಗ್ಗೆ ನಿಮ್ಮ ಗುರಿ ಏನಿದೆ ಅದನ್ನು ನೀವು ತಲುಪಿ ನಾವು ನಿಮ್ಮನ್ನ ಹಿಂದೆ ಇರ್ತೀವಿ ಅಂತ ಹೇಳಿದ್ರು. ಸೊ ನಮ್ಮ ಕಾಲೇಜಲ್ಲಿ ಎಂತೆಂಥ ಪ್ರತಿಭೆಗಳಿದೆ, ತುಂಬ ಚೆನ್ನಾಗಿ ಕವನ ಹೇಳ್ದ. ಸೊ ನಮಗೆ ಗೊತ್ತಿರಲಿಲ್ಲ. ದೆನ್ ಇವರು ಕೂಡ ತುಂಬ ಚೆನ್ನಾಗಿ ಚಪ್ಪಾಳೆ ಬಗ್ಗೆ ಸಾಂಗ್ ಹೇಳಿದ್ರು. ನಮಗಿಂಥ ಪ್ರತಿಭೆಗಳು ನಮ್ಮ ಕಾಲೇಜಲ್ಲಿದೆ, ಅವ್ರ ಜೊತೆ ನಾವು ಓದ್ತೇನೆ, ತುಂಬ ಖುಷಿಯಾಗುತ್ತೆ. ದೆನ್ ಇವತ್ತು ಗೇಮ್ಸ್ ಆಡಿದ್ರಲ್ಲ, ಅದ್ರ ಗೆದ್ದಿರೋರಿಗೆಲ್ಲ ಪ್ರೈಸ್ ಕೊಟ್ಟರು. ಬಾಯ್ಸ್ಗೂ ಗರ್ಲ್ಸ್ಗೂ ಪ್ರೈಸ್ನ ಕೊಟ್ಟರು. ಕೊನೆಯದಾಗಿ ಸಾಂಗು ಪ್ರೋಗ್ರಾಮ್ ಎಲ್ಲ ಮುಗ್ದಾದ್ಮೇಲೆ ಪಕ್ಕದ ರೂಮಲ್ಲಿ ಊಟದ ವ್ಯವಸ್ಥೆ ಮಾಡಿದರು. ಸೊ ಫಸ್ಟು ಜೂನಿಯರ್ಸ್ ಹೋಗಲಿ ಅಂತ ಅಂದ್ಬಿಟ್ಟು ನಾವೆಲ್ಲ ಹಾಗೆ ಕೂತ್ಕೊಂಡು ಅಸೆಂಬ್ಲಿ ಮೀಟಿಂಗ್ ಮಾಡ್ತಿದ್ದೋ. ನಾವು ಕೂಡ ಹೋಗಿ ಊಟ ಮಾಡಿದ್ವಿ. ಊಟ ತುಂಬ ಚೆನ್ನಾಗಿತ್ತು. ನನ್ನ ಪಕ್ಕ ಕೂತಿರೋ ನಮ್ಮ ಮೇಡಮು ಫುಲ್ಲು ಕಾನ್ಸಂಟ್ರೇಷನ್ ಊಟದ ಮೇಲೆ ಇತ್ತು. ದೆನ್ ಇವರು ಇಬ್ಬರು ನೋಡಿ ನೀರನ್ನೇ ಒಳ್ಳೆ ಜ್ಯೂಸ್ ರೇಂಜ್ ಕುಡಿತಾ ಇದ್ರು. ನಾನು ಮಾರ್ನಿಂಗಿಂದ ವೀಡಿಯೋ ಮಾಡೋದು ನೋಡಿಬಿಟ್ಟು ಅಕ್ಕ ನೀನು ಲಾಗಲ್ಲಿ ನನ್ನ ತೋರಿಸು ಅಂತ ಹೇಳಿದೆ. ಸೊ ಅವ್ನು ಊಟ ಮಾಡಬೇಕಾದ್ರೆ ಅವ್ನಿಗೆ ಗೊತ್ತಿಲ್ಲದಂಗೆ ವೀಡಿಯೋ ಮಾಡಿಕೊಂಡೆ. ಟೈಮ್ ಬಂದು 5:30 ಆಗಿದೆ, 5:15 ಆಗಿದೆ. ನನ್ನ ಮನೆಗೆ ಬಂದಾಗ 5:20 ಆಗಿತ್ತು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ನಮ್ಮ ಕಾಲೇಜಲ್ಲಿ ಫ್ರೆಶರ್ಸ್ ಡೇನ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಅಂತ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.